ನಮಸ್ಕಾರ, ಟೂನ್ ಕನ್ನಡ ಟಿವಿಗೆ ಸ್ವಾಗತ. ಹೌದು, ತುಂಬಾ ಕಾರ್ಟೂನ್ಸ್ ಅಂಡ್ ಗೇಮ್ಸ್ ನಮ್ಮ ಮ್ಯಾಜಿಕಲ್ ಕ್ರಿಯೇಟರ್ಸ್ ಹೊಸ ಚಾನೆಲ್ ತುಂಬಾ ಚೆನ್ನಾಗಿ. ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಲ್ಲಿ ಬೆಳಗಿನ ಸೂರ್ಯ ಹೊಳೆಯುತ್ತಿತ್ತು. ಹಕ್ಕಿಗಳ ಕೂಗು, ಎಮ್ಮೆಗಾಡಿಗಳ ಶಬ್ದ, ಹೊಲದ ಗಾಳಿ. ಆ ಊರಿನ ಜೀವನ ಸರಳವಾಗಿದ್ದರೂ ಭಾವನೆಗಳಿಂದ ತುಂಬಿ. ಕಾರ್ತಿಕ್, ಎದ್ದೇಳಪ್ಪ, ಶಾಲೆಗೆ ತಡ ಆಗುತ್ತೆ. ಅಮ್ಮ, ಇನ್ನೂ ಸ್ವಲ್ಪ ಹೊತ್ತು. ಅಣ್ಣ ಯಾವಾಗಲೂ ಹೀಗೆ. ಕಾರ್ತಿಕ್, ನೀನು ತುಂಬಾ ಚೆನ್ನಾಗಿ ಓದುತ್ತೀಯ. ಸರ್, ನಾನು ದೊಡ್ಡವನಾಗಿ ಅಪ್ಪ ಅಮ್ಮನ ಕಷ್ಟ ಕಡಿಮೆ ಮಾಡಬೇಕು. ರಾಮಯ್ಯ ದಿನವಿಡೀ ಹೊಲದಲ್ಲಿ ದುಡಿಯುತ್ತಿದ್ದ. ಆದರೆ ಬೆಳೆ ಸರಿಯಾಗಿ ಬರದ ಕಾರಣ ಮನೆಯ ಪರಿಸ್ಥಿತಿ ಕಷ್ಟವಾಗಿತ್ತು. ಈ ವರ್ಷವೂ ಬೆಳೆ ಹಾಳಾದ್ರೆ ಮಕ್ಕಳ ಓದು ಹೇಗೆ? ಧೈರ್ಯ ಬಿಡಬೇಡ ರಾಮಯ್ಯ, ದೇವರು ಒಳ್ಳೇದು ಮಾಡ್ತಾನೆ. ಒಂದು ಸಂಜೆ ಅಜ್ಜಿ ಮಕ್ಕಳಿಗೆ ಜೀವನದ ಪಾಠ ಹೇಳುತ್ತಿದ್ದಳು. ಮಕ್ಕಳೇ, ಜೀವನದಲ್ಲಿ ಎಲ್ಲವೂ ಬದಲಾಗುತ್ತದೆ, ಆದರೆ ನಿಮ್ಮ ಆಂತರಿಕ ಬಲವನ್ನು ಕಂಡುಕೊಳ್ಳಿ. ಅದು ನಿಮ್ಮನ್ನು ಯಾವಾಗಲೂ ಮುನ್ನಡೆಸುತ್ತದೆ. ಒಂದೊಂದು ಕೀಮಿಲಾಗೆಗೆ ಒಳ್ಳೆಟುದೆ. ಹಣಕ್ಕಿಂತ ದೊಡ್ಡದು ಒಳ್ಳೆ ಮನಸ್ಸು. ಅಜ್ಜಿ, ಒಳ್ಳೆ ಮನಸ್ಸಿದ್ರೆ ಎಲ್ಲ ಸಿಗುತ್ತಾ? ಹೌದು ಮಗಳು, ದೇವರು ಪರೀಕ್ಷೆ ಮಾಡ್ತಾನೆ, ಆದ್ರೆ ಕೈ ಬಿಡೋದಿಲ್ಲ. ಶಾಲೆಯಲ್ಲಿ ವಾರ್ಷಿಕ ಭಾಷಣ ಸ್ಪರ್ಧೆ ನಡೆಯುತ್ತಿತ್ತು. ಎಲ್ಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಕುಳಿತಿದ್ದರು. ಕಾರ್ತಿಕ್ ಸ್ಟೇಜ್ ಮೇಲೆ ಆತ್ಮವಿಶ್ವಾಸದಿಂದ ನಿಂತು ತನ್ನ ಕನಸುಗಳ ಬಗ್ಗೆ ಮಾತನಾಡಲು ಶುರು ಮಾಡಿದ. ಜೀವನದಲ್ಲಿ ಕಷ್ಟ ಬಂದರೂ ಕನಸು ಬಿಡಬಾರದು. ನಾಳೆ ಮಕ್ಕಳ ಫೀಸ್ ಹೇಗೆ ಕೊಡೋದು? ತನ್ನ ಮನೆಯ ಕಷ್ಟ ನೋಡಿ ಕಾರ್ತಿಕ್ ಒಂದು ನಿರ್ಧಾರ ತೆಗೆದುಕೊಂಡ. ನಾನು ಓದಿನ ಜೊತೆಗೆ ಕೆಲಸ ಮಾಡ್ತೀನಿ. ಬೆಳಗ್ಗೆ ಕಾರ್ತಿಕ್ ಹಾಲು ಹಂಚುವ ಕೆಲಸ ಶುರು ಮಾಡಿದ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಕೆಲಸ? ಕುಟುಂಬಕ್ಕಾಗಿ ಏನಾದರೂ ಮಾಡಬೇಕು ಅಂಕಲ್. ನಿನ್ನ ಅಪ್ಪನಿಗೆ ಒಳ್ಳೆ ಮಗ ನೀನು. ಅವರು ಕಷ್ಟಪಡ್ತಿದ್ದಾರೆ ಅಂಕಲ್, ಈಗ ನಾನು ಸಹಾಯ ಮಾಡಬೇಕು. ಕಾವ್ಯ ಕೂಡ ಮನೆಯ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು. ಅಮ್ಮ, ನೀನು ದನ್ಬೇಡ, ನಾನು ಮಾಡ್ತೀನಿ. ನನ್ನ ಮಗಳು ದೊಡ್ಡವಳಾಗಿ ಬಿಟ್ಟಾಳೆ. ಅಪ್ಪ ಅಣ್ಣ ಎಷ್ಟು ಕಷ್ಟಪಡ್ತಿದ್ದಾರೆ. ನಾನು ಕೂಡ ಅವರ ಸಹಾಯ ಮಾಡ್ಬೇಕಲ್ಲಮ್ಮ. ನಿನ್ನಂಥ ಮಗಳು ನನಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಅಮ್ಮ, ಇವತ್ತು ಪಾತ್ರೆ ನಾನು ತೊಳೆಯ್ತೀನಿ. ನೀನು ಇನ್ನೂ ಚಿಕ್ಕವಳಲ್ಲ ಮಗ. ಕಾರ್ತಿಕ್ಗೆ ಪರೀಕ್ಷೆ ಸಮೀಪಿಸುತ್ತಿತ್ತು, ಆದರೆ ಕೆಲಸ ಮತ್ತು ಓದು ಎರಡನ್ನೂ ಸಮತೋಲನ ಮಾಡುವುದು ಕಷ್ಟವಾಗಿತ್ತು. ಸಮಯ ಸಾಲುತ್ತಿಲ್ಲ, ಆದರೆ ಕಲಿಯಬೇಕು. ಆದರೂ ಕಾರ್ತಿಕ್ ಹಿಂಜರಿಯಲಿಲ್ಲ. ನೀನು ಇಷ್ಟು ಕಷ್ಟಪಡುವುದೇಕೆ? ನನ್ನ ಕುಟುಂಬದ ಭವಿಷ್ಯಕ್ಕಾಗಿ. ಹಗಲು ಕೆಲಸ, ರಾತ್ರಿ ಓದು ದಣಿವಾಗಲ್ಲವಾ? ದಣಿವಾಗುತ್ತೆ, ಆದ್ರೆ ನಾನು ನಿಲ್ಲೋಕೆ ಆಗಲ್ಲ. ನಿನ್ನ ಕನಸು ಏನು ಕಾರ್ತಿಕ್? ಒಂದು ದಿನ ನನ್ನ ಅಪ್ಪ ಅಮ್ಮ ಕಷ್ಟಪಡುವುದನ್ನ ನಿಲ್ಲಿಸಬೇಕು. ಅಪ್ಪ ಅಪ್ಪ, ಯಾರಾದ್ರೂ ಡಾಕ್ಟರ್ ಕರೆಸಿ. ಬೇಗ ನೀರು ತರಿ. ಹೆಚ್ಚು ಕೆಲಸ ಬೇಡ. ಕೆಲಸ ಮಾಡದೆ ಮನೆ ಹೇಗೆ ಸಾಗೋದು? ನೀವು ಮೊದಲು ಆರೋಗ್ಯವಾಗಬೇಕು. ಅಪ್ಪ, ಇನ್ನು ಮುಂದೆ ನಾನು ನೋಡ್ಕೊಳ್ತೀನಿ. ನಾವು ಎಲ್ಲರೂ ಒಂದೇ ಕುಟುಂಬ. ನಿಮ್ಮ ಸಹಾಯ ನಾವು ಎಂದಿಗೂ ಮರೆಯಲ್ಲ.